ವೆಲ್ಕಮ್ ಬ್ಯಾಕ್ ಟು SSBV ಕ್ರಿಯೇಷನ್ಸ್. ನಾನು ನಿಮ್ಮ ಪ್ರೀತಿಯ ಸಾನ್ವಿ. ಇವತ್ತೊಂದು ಮೀಶೋದಿಂದ ಒಂದು ಡ್ರೆಸ್ ತರಿಸಿದ್ದೀವಿ. ಅದು ಆಲ್ರೆಡಿ ನಿಮಗೆ ಇಲ್ಲೇ ಗೊತ್ತಾಗ್ತಾ ಇದೆ ಡ್ರೆಸ್ ಯಾವುದು ಅಂತ ಹೇಳ್ಬಿಟ್ಟು. ಓಕೆ, ಓಪನ್ ಮಾಡೋಣ ಅಲ್ವಾ? ಬನ್ನಿ. ಎಸ್ ಬ್ಲೂ ಕಲರ್. ಆ್ಯಕ್ಚುಲಿ ನಾನು ಮಾಡಿರೋದು ಬ್ಲೂ ಕಲರೇ. ಎಸ್, ಹೌದು. ಬಟ್ಟೆ ಹರಿದಾಕ್ಬಿಟ್ಟಿಯ, ಹುಷಾರು. ಕವರ್ ತೆಗಿಲಿಕ್ಕೆ ಹೋಗಿ ಬಟ್ಟೆನೇ ಹರಿದಾಕ್ಬಿಟ್ರೆ ಆಮೇಲೆ ಬಟ್ಟೆನೇ ಹರಿದಾಕೊಂಡ್ಬಿಟ್ರೆ ಅದೇ ಡ್ರೆಸ್ ಅಂದ್ರೇನು? ಬಟ್ಟೆನೇ ತಾನೇ. ಕನ್ನಡದಲ್ಲಿ ಏನು ಹೇಳ್ತೀವಪ್ಪ? ಕನ್ನಡದಲ್ಲಿ ಏನು ಹೇಳ್ತೀಯಾ? ಬಟ್ಟೆ ತಗೊಬಂದೆ ಅಂತ ಹೇಳ್ತೀಯ ಅಲ್ವಾ ಕನ್ನಡದಲ್ಲಿ? ಬಟ್ಟೆ ಅದೇ 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 ಕನ್ನಡದಲ್ಲಿ ಬಟ್ಟೆಯಲ್ಲಿ ಮಾಡಿದ ಡ್ರೆಸ್ಸು. ಓಕೆನಾ? ಅದು ಇಂಗ್ಲೀಷ್ ಬಂದ್ಬಿಡ್ತಲ್ಲ. ವಾವ್, ಸಖತ್ತಾಗಿದೆ. ಡ್ರೆಸ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಗ್ರೀನ್ ಕಲರ್ ಡ್ರೆಸ್, ಬ್ಲೂ ಕಲರ್ ಡ್ರೆಸ್ ಇದು. ವಾವ್, ಇದು ಬ್ಯಾಕ್ ಸೈಡ್. ಸ್ಟಾರ್ಟಿಂಗ್ ಬ್ಯಾಕ್ ಸೈಡ್ ತೋರಿಸ್ತಿದ್ದೀವಿ. ಫ್ರಂಟ್ ತೋರ್ಸಪ್ಪ. ಲೆಂತ್ ಇದೆ ಅಲ್ಲ? ಬಾಡಿ ಕಾನ್ ಇದು. ಎಸ್, ಹೌದು, ಲೆಂತ್ ಇದೆ, ಚೆನ್ನಾಗಿದೆ ಅಲ್ಲ? ಫ್ರಂಟ್ ತೋರ್ಸಮ್ಮ, ಬ್ಯಾಕ್. ಎಸ್, ವಾವ್. ನಾನು ಏನು ಪಿಕ್ಚರಲ್ಲಿ ನೋಡಿದ್ನೋ ಅದೇ ಡ್ರೆಸ್ಸೇ ಇವಾಗ ಬಂದಿರೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಕ್ಲಾತ್ ಬಂದು ಅಷ್ಟೇ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಹೌದೌದು, ತುಂಬ ಸಾಫ್ಟ್ ಆಗಿದೆ, ತುಂಬ ಚೆನ್ನಾಗಿದೆ. ತಿಕ್ಕಾಗಿದೆ, ತಿಕ್ಕಾಗಿದೆ ಮತ್ತು ಎಕ್ಸ್ಪೆಂಡ್. ಹಾಂ, ಸ್ಟ್ರೆಚಬಲ್. ಎಕ್ಸ್ಪೆಂಡ್ ಆಗುತ್ತೆ. ಹಾಂ, ಓಕೆ. ನೆಕ್ಸ್ಟ್ ಸ್ಟಿಚ್ ಕೂಡ ಅಷ್ಟೇ ಆ್ಯಸ್ ಯೂಶುವಲ್. ನಾವು ಯಾವಾಗೂ ಹೇಳೋದು ಸ್ಟಿಚ್ಚನ್ನು ಜಾಸ್ತಿ ನೋಡ್ತೀವಿ. ನಾವು ನೋಡೋದೇ ಡ್ರೆಸ್ಸಲ್ಲಿ ಸ್ಟಿಚ್ಚು. ಯಾಕೆ ಅಂತಂದರೆ ಕೆಲವೊಂದು ಏನಾಗುತ್ತೆ ಅಂದರೆ ನಾರ್ಮಲ್ ಮಿಷನ್ನಲ್ಲಿ ಈ ಥರ ಸ್ಟಿಚಿಂಗ್ ಎಲ್ಲ ಕೂರ್ಸೋಕ್ಕಾಗಲ್ಲ. ಅಂದರೆ ಈ ಥರ ಡ್ರೆಸ್ ಮೆಟೀರಿಯಲ್ಗಳಿಗೆ ಮಾಮೂಲು ಕಾಟನ್ ಡ್ರೆಸ್ಗಾದರೆ ಸ್ಟಿಚ್ ಎಕ್ಸ್ಟ್ರಾ ನಾವು ಹಾಕ್ಕೊಬೋದು, ಏನು ತೊಂದರೆ ಇಲ್ಲ. ಬಟ್ ಇದಕ್ಕೆ ಪಾಲಿಬ್ಲೆಂಡ್ ಆಗಿರ್ಬೋದು, ಲೈಕ್ರಾ ಆಗಿರ್ಬೋದು, ಕೆಲವೊಂದು ಸಾಟಿನ್ನು ಆದ್ರೂ ಬಿಚ್ಚಿಬಿಡತ್ತೆ. ನಾನು ಟ್ರೈ ಮಾಡಿದ್ದೀನಿ, ಬಟ್ ಕೆಲವೊಂದು ಸಾಟಿನ್ಗಳು ಕೂರಲ್ಲ ಅಂಥದ್ರಲ್ಲಿ ಈ ಥರದ ಕ್ಲಾತ್ಗಳು ಯಾವುದೇ ಕಾರಣಕ್ಕೂ ಅದು ಅಡ್ಜಸ್ಟ್ ಆಗೋದೇ ಇಲ್ಲ, ಕಾಂಪ್ರನೇ ಆಗಲ್ಲ ಅದು. ಓಕೆ, ಕೆಳಗಡೆ ನೋಡಿ ಈ ಥರ ಬಂದಿದೆ. ಇಲ್ಲಿ ಸೈಡ್ ಕಟ್ ಬಂದಿದೆ ನೋಡಿ. ಫ್ರಂಟಲ್ಲಿ ಅದು ಫ್ರಂಟಲ್ಲಿ ಏನು ಮಾಡಿದ್ದಾರೆ, ಲಾಸ್ಟ್ ಎಂಡಲ್ಲಿ ಸ್ವಲ್ಪ ಸ್ಟೈಲಿಶ್ ಆಗಿರಲಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿದ್ದಾರೆ. ಸೈಡಲ್ಲಿ ಒಂದು 5 ರಿಂದ 6 ಇಂಚಿನಷ್ಟು ಸ್ವಲ್ಪ ಕಟ್ ಮಾಡಿದ್ದಾರೆ. ಸ್ಲಿಟ್ ತರ ಕಟ್ ಮಾಡಿ ಸ್ಟಿಚ್ ಹಾಕಿದ್ದಾರೆ. ಓವರ್ ಹಾಕು ತುಂಬಾ ಅಷ್ಟೇ. ಟಮ್ಮಿ ಹತ್ರನೂ ಅಷ್ಟೇ ಪೋರ್ಷನ್ ಅಲ್ಲಿ ಏನ್ ಮಾಡಿದ್ದಾರೆ, ಸ್ವಲ್ಪ ಫ್ಯಾನ್ಸಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಒಂದು ಡಿಸೈನ್ ಆರ್ಚ್ ತರ ಡಿಸೈನ್ ಮಾಡಿದ್ದಾರೆ ಅಲ್ಲಿ. ನೆಕ್ಸ್ಟ್ ಸ್ಲೀವ್ ಬಂದ್ಬಿಟ್ಟು ಸ್ಲೀವ್ಲೆಸ್. ಸ್ಲೀವ್ ಕೂಡ ತುಂಬಾ ಬ್ರಾಡ್ ಆಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತೆ ಇಲ್ಲೂ ಕೂಡ ಏನು ಅಂದ್ರೆ ಸ್ಟಿಚಿಂಗ್ ತುಂಬಾ ಚೆನ್ನಾಗಿದೆ. ಮೇನ್ ಫ್ಯಾಬ್ರಿಕ್ ಅಲ್ಲಿ ಏನಾಗುತ್ತೆ, ಸ್ಟಿಚ್ ಬಿಚ್ಚೋಗ್ಬಿಡತ್ತೆ. ಬಟ್ ಇದ್ರಲ್ಲಿ ಆ ಥರ ಮಾಡಿಲ್ಲ, ಸ್ಟಿಚಿಂಗ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಇದನ್ನು ಕಟ್ ಮಾಡಿದಾರಲ್ಲ, ಪ್ರಿನ್ಸಸ್ ಕಟ್ ಇದು. ಹೌದು, ನಾನು ಅಬ್ಸರ್ವ್ ಮಾಡಲಿಲ್ಲ. ಇದು ಬಾಡಿ ಪಾರ್ಟ್ ಮತ್ತು ಬಾಟಮ್ ಪಾರ್ಟ್ ಏನಿರುತ್ತೋ ಎರಡು ಸಪ್ರೇಟು. ಬಾಡಿ ಪಾರ್ಟಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರಿನ್ಸಸ್ ಕಟ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಡ್ರೆಸ್ಸಿಗೆ ಬೇಕಾದ್ರೆ ಅಬ್ಸರ್ವ್ ಮಾಡಿ, ಪ್ರಿನ್ಸಸ್ ಕಟ್ ಎಲ್ಲಿ ಕೊಟ್ಟಿರ್ತಾರೋ ಅಲ್ಲಿ ತುಂಬ ಶೇಪ್ ಚೆನ್ನಾಗಿ ಬರುತ್ತೆ. ಆಫ್ಟರ್ ವೇರ್ ಏನು ಅಂತಂದ್ರೆ ಲುಕ್ ಸಿಕ್ಕಾಪಟ್ಟೆ ಆಸಮ್ ಆಗಿರುತ್ತೆ. ಮತ್ತೆ ಫಿಟ್ಟಿಂಗು ಹಾಗೆ ಕೂತ್ಕೊಳ್ಳುತ್ತೆ. ಪ್ರಿನ್ಸಸ್ ಕಟ್ ಬ್ಲೌಸ್ ಆದ್ರೂ ಅಷ್ಟೇನೆ, ಹೌದು. ಪ್ರಿನ್ಸಸ್ ಕಟ್ ಲೆಹೆಂಗಾ ಆದ್ರೂ ಅಷ್ಟೇನೆ. ಈಗ ಲೆಹೆಂಗಾ ಮತ್ತೆ ಗೌನ್ ಎಲ್ಲ ತಗೊಬೇಕಾದ್ರೆ ಆಲ್ಮೋಸ್ಟ್ ಎಲ್ರು ಏನು ಟಾಪ್ ಪಾರ್ಟ್ ಅಲ್ಲಿ ಪ್ರಿನ್ಸಸ್ ಇಷ್ಟಪಡೋದು. ಅಂದ್ರೆ ಅದು ಲುಕ್ ಏನಿರುತ್ತೋ ಕಂಪ್ಲೀಟ್ಲಿ ಚೇಂಜ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಇದ್ರಲ್ಲೂ ಪ್ರಿನ್ಸಸ್ ಕಟ್ ಕೊಟ್ಟಿದ್ದಾರೆ. ನಾನು ಅಬ್ಸರ್ವ್ ಮಾಡಿ ನಾನು ನೋಡಿದೆ ಇವಾಗ. ನಾನು ಫೋಟೋಸ್ ಅಲ್ಲಿ ನೋಡಿರ್ಲಿಲ್ಲ, ಇಲ್ಲಿ ನೋಡಿದ್ದು ನಾನು ಅಲ್ಲಿ ಅಬ್ಸರ್ವ್ ಮಾಡಿರ್ಲಿಲ್ಲ. ಬಟ್ ಇಲ್ಲಿ ನಾನು ನೋಡಿದಾಗ ಸೇಮ್ ಆಸ್ ಇಟ್ ಈಸ್ ಏನಿದೆಯೋ ಸೇಮ್ ಟು ಸೇಮ್ ಇದೆ. ಡೀಪ್ ನಾನು ಹೇಳ್ತಾ ಇರೋದು ಪಿಕ್ಚರ್ ಅಲ್ಲಿ ಏನ್ ನೋಡಿದೀನೋ ಶೇಪ್ ಸೇಮ್ ಟು ಸೇಮ್ ಇದೆ. ಬಟ್ ಇದನ್ನ ನಾನು ಅಬ್ಸರ್ವ್ ಮಾಡಿಲ್ಲ. ಅಂದ್ರೆ ಪ್ರಿನ್ಸಸ್ ಕಟ್ ಏನಿದೆ ಅದನ್ನ ಅಬ್ಸರ್ವ್ ಮಾಡಿರ್ಲಿಲ್ಲ. ಬಟ್ ಏನು ಡಿಸೈನ್ ಏನಿದೆ, ಪಿಕ್ಚರ್ ಏನಿದೆ ಸೇಮ್ ಇದೆ. ಅಂಡ್ ಇದು ಸೈಜ್ ಬಂದ್ಬಿಟ್ಟು XXL. ಓಕೆ, ಸೈಜ್ XXL ಅಲ್ಲಿ ಇದೆ. ಡೀಪ್ XXL ಲಾಸ್ಟ್ ಇದು ಸೈಜ್ ಅಲ್ಲಿ. ಓಕೆ, ಡೀಪ್ ನಾರ್ಮಲ್ ಡೀಪ್ ಇದೆ, ತುಂಬಾ ಡೀಪ್ ಕೊಟ್ಟಿಲ್ಲ. ಕೆಲವರು ಏನ್ ಮಾಡ್ತಾರೆ, ವೆಸ್ಟರ್ನ್ ಮನೆಗಳಲ್ಲಿ ಹಾಕ್ಲಿಕ್ಕೆ ಬಿಡ್ತಾರೆ. ತುಂಬಾ ಫ್ರಂಟ್ ಪಾರ್ಟ್ ಅಲ್ಲಿ ಡೀಪ್ ಇದ್ರೆ ಕೆಲವರು ಅಲೋ ಕೊಡಲ್ಲ. ಹೌದು, ಕಂಫರ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಆಸೆ ಇರುತ್ತೆ, ಅಲೋ ಇರೋದಿಲ್ಲ. ಸೊ ಅದಕ್ಕೆ ಇವರೊಂದು ಒಳ್ಳೆ ಐಡಿಯಾ ಮಾಡಿದ್ದಾರೆ, ಡೀಪ್ ಕಮ್ಮಿ ಮಾಡಿದ್ದಾರೆ. ನಂಗೆ ಇದು ಇಷ್ಟ ಆಯ್ತು.
ಯಾಕೆ ತುಂಬ ಡೀಪ್ ಇದ್ರೆ ಏನೋ ಒಂಥರ ನೀನು ಡೀಪ್ ಹಾಕಲ್ಲ, ನಾನು ಡೀಪ್ ಹಾಕ್ತೀನಿ, ನೀ ಡೀಪ್ ಹಾಕಲ್ಲ. ಅಂದರೆ ಓವರ್ ಡೀಪ್ ಯಾರು ಇಷ್ಟಪಡಲ್ಲ. ಹೌದು, ಅಲ್ಲ ತುಂಬ ಓವರ್ ಒಂದು ಕಂಫರ್ಟ್, ಒಂದು ಕಂಫರ್ಟ್ ಝೋನಲ್ಲಿ ಇದ್ದರೆ ಓಕೆ, ತೊಂದರೆ ಇಲ್ಲ. ಸೊ ಏನು ಅಂತಂದರೆ ಶೋಲ್ಡರು ಇದರಲ್ಲೂ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ, ಅದು ಇಷ್ಟ ಆಯಿತು. ಮತ್ತು ಏನು ಅಂತಂದರೆ ಇಲ್ಲೇನು ಅಂತಂದರೆ ಸ್ಲೀವ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಸ್ವಲ್ಪ ಬ್ರಾಡ್ ಆಗಿದೆ. ಇನ್ ಕೇಸ್ ಏನಾದರೂ ಇದಕ್ಕೆ ಬೇರೆ ಈ ರಿಲೇಟೆಡ್ ಈ ಕಲರಲ್ಲಿ ಕಾಂಟ್ರಾಸ್ಟಾಗೂ ಹಾಕ್ಬೋದು, ಇದಕ್ಕೆ ಮ್ಯಾಚ್ ಆಗೋ ಥರ. ಇಲ್ಲ ಅಂತಂದರೆ ಇದೇ ಥರ ಯಾವುದಾದ್ರೂ ಒಂದು ಸ್ಲೀವ್ ಮಾಡಲಿಕ್ಕೆ ಅಂತನಾ ಬೇಕಾದರೆ ಹಚ್ಕೊಬೋದು. ಅಂದರೆ ಅಂಬ್ರೆಲಾ ಸ್ಲೀವ್ ಬರುತ್ತಲ್ಲ, ಅದು ಚೆನ್ನಾಗುತ್ತೆ. ಇಲ್ಲ ನಂಗೆ ಸ್ಲೀವ್ಲೆಸ್ ಅಂಬ್ರೆಲಾ ಸ್ಲೀವ್, ಬಟರ್ಫ್ಲೈ ಸ್ಲೀವ್ ಅಲ್ಲ, ನಂಗೆ ಇದೇ ಸ್ಲೀವ್ಲೆಸ್ ಕಂಫರ್ಟ್ ಅಂದರೆ ನೋ ಪ್ರಾಬ್ಲಮ್, ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿದೆ. ಇದು ಬಂದ್ಬಿಟ್ಟು ಪಾಲಿಬ್ಲೆಂಡಲ್ಲಿ ತರಿಸಿರೋವಂಥದ್ದು, ಇದು ಪಾಲಿಬ್ಲೆಂಡ್. ಇದು ಓಕೆ, ನಾನು ಲೈಕ್ರ ಥರ ಇದೆ, ಇದು ಒಳ್ಳೆ ಪಾಲಿಬ್ಲೆಂಡ್. ಆಲ್ಮೋಸ್ಟ್ ಲೈಕ್ರ ಥರ ಬರುತ್ತೆ. ಪಾಲಿಬ್ಲೆಂಡಲ್ಲಿ 2 ಟೈಪ್ಸ್ ಬರುತ್ತೆ. ಒಂದು ಅಂದರೆ ತಿಕ್ಕಾಗಿರೋ ಪಾಲಿಬ್ಲೆಂಡ್ ಬರುತ್ತೆ, ಇನ್ನೊಂದು ತಿನ್ನಾಗಿರೋ ಪಾಲಿಬ್ಲೆಂಡ್. ತಿಕ್ಕಾಗೇ ಇದೆ. ಇಲ್ಲ, ಇದು ತಿನ್ನಿದೆ ಆ್ಯಕ್ಚುಲಿ. ತಿಕ್ಕು ಪಾಲಿಬ್ಲೆಂಡ್ ಏನಾಗುತ್ತೆ ಅಂತಂದರೆ ಸಮ್ಮರ್ ಟೈಮಲ್ಲಿ ಸ್ವಲ್ಪ ಸ್ವೆಟ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಇದು ಹಾಕಿದಾಗ ನೋಡು, ಇಲ್ಲಿ ನೋಡು, ಅಂದರೆ ಸ್ಕಿನ್ ಕಾಣೋ ಥರ ಆ ಥರ ಟ್ರಾನ್ಸ್ಪರೆಂಟ್ ಅಂತ ಹೇಳ್ತಾ ಇಲ್ಲ, ನಾನು ಹೇಳ್ತಿರೋದು ತಿನ್ನು ಮತ್ತೆ ತಿಕ್ಕು ಬಗ್ಗೆ ಹೇಳ್ತಾ ಇದ್ದೀನಿ. ತಿನ್ನಾಗಿದೆ, ತುಂಬಾ ತಿನ್ನಾಗಿಲ್ಲ. ಯಾಕಂದ್ರೆ ಇವಾಗ ನಾವ್ ಇಲ್ಲಿ ನೋಡಿರ್ತೀವಿ, ತಿನ್ನಂದ ತಕ್ಷಣ ಅಯ್ಯೋ ಟ್ರಾನ್ಸ್ಪರೆಂಟ್ ತರ ಏನಾದ್ರು ಇದೆಯಾ ಅನ್ನೋ ತರ ಆಗ್ಬಾರ್ದಲ್ವಾ, ಸೊ ಅದಕ್ಕೋಸ್ಕರ ಚಾನ್ಸ್ ಇಲ್ಲ. ಟ್ರಾನ್ಸ್ಪರೆಂಟು ಅಲ್ಲ, ಆಮೇಲೆ ತುಂಬಾ ತಿಕ್ಕಾಗಿ ಏನೋ ಒಂಥರ ಬಟ್ಟೆ ಹಾಕಿದೀವಿ ಅಂದ್ರೆ ಹಾಕಿ ಫೀಲ್ ಆಗ್ಬಿಟ್ಟು ಏನೋ ಒಂಥರ ಇರಿಟೇಟ್ ಆಗಲ್ಲ. ತಿನ್ನಾಗಿ ಸಾಫ್ಟ್ ಆಗಿ ಕೂಲ್ ಆಗಿ ತುಂಬಾ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ. ಸ್ಕೈ ಬ್ಲೂ ಯಾರು ಬೇಕೆಲ್ಲ ಹುಡುಗಿರು ಇಷ್ಟಪಡೋಂತಹ ಕಲರ್, ಇದು ನನ್ನ ಫೇವ್ರೆಟ್ ಕಲರ್ ಕೂಡ ಹೌದು. ಆಮೇಲೆ ಏನಪ್ಪ ಅಂತಂದರೆ ಚೆನ್ನಾಗಿದೆ, ಒಂಥರ ಫ್ರೀ ಆಗಿದೆ. ಸೊ ಇದರಲ್ಲಿ ನಿಮಗೆ ಸೈಜಸ್ ಅವೈಲೇಬಲ್ ಇದೆ, ಸ್ಮಾಲ್ ಸೈಜಿಂದ ಸ್ಮಾಲು, ಮೀಡಿಯಮ್ಮು, ಮತ್ತು XL, XXL ಮತ್ತು XS 2 ಡ್ರೆಸ್ ಬರುತ್ತೆ. ಓಕೆ ಓಕೆ, ಅಂದರೆ ಸಾರಿ, ಈ ಥರ ಸೈಜಸ್ 2 ಡ್ರೆಸ್ ಅಲ್ಲ, ಈ ಥರ ಸೈಜಸ್ಸಲ್ಲಿ ಬರುತ್ತೆ. ನೀವು ಬೇಕಾದರೆ ನೀವು ತೊಗೊಬೋದು. ಮೀಶೋದಲ್ಲಿ ನಾವು ತೊಗೊಂಡಿದ್ದು. ಸೊ ಏನಾಗುತ್ತೆ ಅಂದರೆ ಮೀಶೋದಲ್ಲಿ ಅವಾಗ ಆಫರ್ಸ್ ಬಿಡ್ತಾ ಇರ್ತಾರೆ, ಸೇಲ್ ಅಂತ ಬಿಡ್ತಾ ಇರ್ತಾರೆ. ಅವ್ರ ಡೇಟ್ ಕೂಡ ಅಲ್ಲಿ ಮೆನ್ಷನ್ ಕೂಡ ಮಾಡಿರ್ತಾರೆ. ನೀವು ಮೀಶೋ ಆ್ಯಪ್ನ ಓಪನ್ ಮಾಡಿದಾಗ ಅವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಅದು ಫೆಸ್ಟಿವಲ್ ಥರ ಏನೋ ಸೇಲ್ ಥರ ಏನೋ ಮಾಡ್ತಿರ್ತಾರೆ. ಸಿಕ್ಕಾಪಟ್ಟೆ ಎಷ್ಟು ಕಮ್ಮಿ ರೇಟಲ್ಲಿ ಇರುತ್ತೆ ಅಂದರೆ ಅವಾಗಂತೂ ಹೆಚ್ಚು ಕಮ್ಮಿ ಒಂದು 150 ಡ್ರೆಸ್ಗಳು ಸ್ಟಾರ್ಟ್ ಆಗುತ್ತೆ. ನಾನು 138 ರೂಪೀಸಿಗೆಲ್ಲ ತೊಗೊಂಡ್ಬಿಟ್ಟಿದ್ದೀನಿ, ತೊಗೊಂಡಿದ್ದೀನಿ. ಅದನ್ನ ವೇರ್ ಮಾಡಿ ನೋಡಿದಾಗ ಅದು ಯಾರೂ ನಂಬಿಲ್ಲ ನಿಜವಾಗ್ಲೂ. ಒಂದು ಏನಿಲ್ಲ ಅಂತಂದ್ರು 800-900-1000 ಡ್ರೆಸ್ ಥರ ಅಷ್ಟು ಚೆನ್ನಾಗಿದೆ. ಅಷ್ಟು ಕಮ್ಮಿಗೆ ಬಿಡ್ತಿರ್ತಾರೆ. ನೀವು ಚೆಕ್ ಮಾಡ್ತಾ ಇರಿ, ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಮತ್ತು ಓಕೆ, ಇವಾಗ ಈ ಡ್ರೆಸ್ಸಿಗೆ ಏನು ಪ್ರೈಸ್ ಕೊಟ್ಟಿರೋದು ನಾವು? ಈ ಡ್ರೆಸ್ಸಿಗೆ 369 ರೂಪೀಸ್ ಕೊಟ್ಟಿರೋದು. ಅದು ಕಾಯಿನ್ಸ್ ಕಟ್ಟಾಗಿ 369 ರೂಪೀಸ್. ನಮಗೆ ಇದು ಕಾಯಿನ್ಸ್ ಇತ್ತು ಒಂದು ಡ್ರೆಸ್ಸಲ್ಲಿ ತೊಗೊಂಡಿದ್ದು. ಸೊ ಅದನ್ನು ರೆಡಿಮ್ ಮಾಡ್ಕೊಂಡಿದ್ರಿಂದ 369 369 ರೂಪೀಸ್ಗೆ ಈ ಒಂದು ಪಾರ್ಟಿ ವೇರ್ ಬಾಡಿ ಕಾನ್ ಡ್ರೆಸ್ನ ನಾವು ಕಾಯಿನ್ಸ್ ಇಲ್ಲ ಅಂತ ಹೇಳಿದ್ರೆ ಒಂದು 370 ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ. ಒಟ್ಟಿನಲ್ಲಿ ಇದು 380 ಒಳಗಡೆ ನಿಮಗೆ ಸಿಕ್ಬಿಡುತ್ತೆ. ಆಮೇಲೆ ಇವಾಗ ಅಮೌಂಟ್ ವೇರಿಯೇಷನ್ ಆಗ್ತಾ ಇರುತ್ತೆ, ಬಟ್ ಇವಾಗ ಜಾಸ್ತಿ ಆಗ್ಬಿಟ್ಟಿದೆ. 431 ಏನೋ ಆಗಿದೆ, 441 450 ಏನೋ ಆಗಿದೆ. ಆನ್ಲೈನಲ್ಲಿ ಬೈ ಮಾಡಿದರೆ ಒಂದು 20-30 ರೂಪೀಸ್ ಕೂಡ ಕಮ್ಮಿ ಆಗುತ್ತೆ. ನಿಮ್ಮ ಕಂಫರ್ಟಬಲ್, ನಿಮಗೆ ಹೆಂಗೆ ಬೇಕೋ ನೀವು ಹಂಗೆ ಬೈ ಮಾಡಿ. ಈ ವಿಡಿಯೋದ ಬಗ್ಗೆ ಎಲ್ಲ ಮಾಹಿತಿ ನಾನು ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ಹೊಸಬರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ, ಯಾಕಂದರೆ ನಿಮ್ಮ ಸಪೋರ್ಟ್ ಇಂಪಾರ್ಟೆಂಟ್ ಆಗಿದೆ. ಬೆಳೆದವ್ರ ಜೊತೆ ಬೆಳೆಯೋರ್ನು ಬೆಳೆಸಿ ಅಂತ ಹೇಳ್ತೀನಿ. ಸೊ ಇದನ್ನು ದಯವಿಟ್ಟು ಮೈಂಡಲ್ಲಿ ಇಟ್ಕೊಳ್ಳಿ ಅಂತ ಕೂಡ ಹೇಳ್ತೀನಿ. ಮರೀದೇನೆ ಬೆಳೆಯೋರನ್ನ ಬೆಳೆಸಿ. ನಿಮ್ಮ ಸಹಕಾರ ಯಾವತ್ತೂ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಲವ್ ಯು ಆಲ್.